ಕಾಂಗ್ರೆಸ್ನಲ್ಲಿ ಬಣ ಬಡಿತಾಟ ಜೋರಾಗಿದ್ದು ದೆಹಲಿಯಲ್ಲಿ ಬಿಗ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಸಚಿವರ ಹೇಳಿಕೆಗಳ ವರದಿ. ಬಹಿರಂಗ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸಚಿವರು. ಇಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ ಮಂಜುನಾಥ್ ಭಂಡಾರಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡುವವರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಮಂಜುನಾಥ್ ಭಂಡಾರಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಣ್ಣ ಮಾತನಾಡಿರುವ ಹೇಳಿಕೆಗಳು, ಇದರ ವರದಿಯನ್ನ ನೀಡ್ತೇನೆ, ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡುವವನಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ. ಸರ್ ಇವತ್ತು ಸುರ್ಜೇವಾಲಾ ಅವರು ಬಂದು ಎಲ್ಲ CRP ಮೀಟಿಂಗ್ ಮಾಡಿದ ನಂತರ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಇವತ್ತು ರಾಜಣ್ಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, ಅವ್ರು ಸತೀಶ್ ಜಾರಕಿಹೊಳಿ ಸರಿ ಇದೆ, ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ದಾರೆ. ಸೊ ಈ ಹಿನ್ನೆಲೆ ನನ್ನ ಪ್ರಶ್ನೆ, ಈಗೆಲ್ಲ ಬಹಿರಂಗ ಸಚಿವರು ಹೇಳಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ AICC ಏನಾದ್ರು ಕೂಡ ಎಂಟ್ರಿ ಆಗುತ್ತಾ ಅಥವಾ AICC ಏನಾದ್ರು ವರದಿ ಕೇಳಿದೆ ತಮಗೆ KPCC ಕಾರ್ಯಾಧ್ಯಕ್ಷರಿಗೆ ಅಂತ? ಈಗ ಕಾರ್ಯಾಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ, ಇಂಥ ಹೇಳಿಕೆಗಳನ್ನು ಬಂದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಏನೆಲ್ಲ ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮ ನಾಯಕರುಗಳು, ಯಾಕೆಂದ್ರೆ ನಮ್ಮದೇ ಆದಂತ ನಮ್ಗೆ ನಮ್ಮ ಕಾರ್ಯದರ್ಶಿಗಳು ಇರ್ತಾರೆ, ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಈ ವರದಿಗಳನ್ನ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನ ಕೊಡ್ತಾ ಇದ್ದೀನಿ. ಅದಲ್ದೇನೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಮ್ಮೆ ಈ ರೀತಿ ಇವ್ರು ಯಾರೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅಂದ್ರೆ ಸಚಿವರು ಸೇರಿದಂತೆ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಬೇಕಾದ್ರೆ ಆಗಿರ್ಲಿ ಸರ್, ಸಚಿವರು ಪಕ್ಷ ಅಂದ ಮೇಲೆ ಪಕ್ಷದ ಮುಂದೆ ಎಲ್ಲರೂ ಒಂದೇ. ಪಕ್ಷದ ಶಿಸ್ತು ಅಂತ ಹೇಳಿದಾಗ ಅದರಲ್ಲಿ ಸಚಿವರಾಗ್ಲಿ, ಕಾರ್ಯದರ್ಶಿ ಆಗ್ಲಿ, ಇನ್ನೊಬ್ಬ ಆಗ್ಲಿ, ಶಾಸಕ ಆಗ್ಲಿ ಅಂತ ಬರೋದಿಲ್ಲ. ಪಕ್ಷ ಅಂತ ಹೇಳಿದಾಗ ಎಲ್ಲರೂ ಒಂದೇ. ಈಗ ಸುಮಾರು 140 ವರ್ಷಗಳಿಂದ ಈ ಪಕ್ಷ ಇದೆ ಅನ್ಬೇಕಾದ್ರ ಆ ಶಿಸ್ತಿನಿಂದ ಪಕ್ಷ ಇರೋದಲ್ವ ಸರ್. ನೀವೆಲ್ಲ ಸಚಿವರು ಯಾರ್ಯಾರು ಮಾತಾಡಿದ್ರೆ ಎಲ್ಲವನ್ನು ಕೂಡ ನೀವು ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಮ್ಮ ನಾಯಕರುಗಳಿಗೆ, ನಮ್ಮ ಯಾರೆಲ್ಲ ನಮ್ಮ ಉಸ್ತುವಾರಿ ಇದ್ದಾರೆ ಅವರಿಗೆ ಮುಟ್ಟಿಸುವಂತ ಜವಾಬ್ದಾರಿ ನಮ್ದಿರುತ್ತೆ. ಅಂದ್ರೆ ಸುರ್ಜೇವಾಲಾ ಅವರಿಗೆ ಕೊಡ್ತಾ ಇದ್ದೀರಾ? ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅಂದ್ರೆ ನಮಗೆ ನಮ್ಮದೇ ಆದಂತ ಒಂದು ಸ್ಟ್ರಕ್ಚರ್ ಇದೆ ಸರ್. ನಮ್ಗೆ ಕಾರ್ಯದರ್ಶಿ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಆಡಳಿತ ಪ್ರಧಾನ ಕಾರ್ಯದರ್ಶಿಗಳಿದೆ, ಅವ್ರ ಮುಖಾಂತರ ತಲುಪಿಸ್ತಾ ಇದೀವಿ. ಪ್ರೋಟೋಕಾಲ್ ನ ಮೇಂಟೈನ್ ಮಾಡಿ. ಇವಾಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಖುದ್ದು ತಮ್ಮ ಬಳಿಯಲ್ಲೇ ಮಾತನಾಡಿದ್ದಾರೆ ಮಂಜುನಾಥ್ ಭಂಡಾರಿ ಅವರು. ಹೇಳಿಕೆಗಳ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸ್ತೇನೆ ಅಂತ ಹೇಳಿ, ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಇದೀಗ ಅಧಿಕೃತವಾಗಿ ಅಫಿಷಿಯಲಿ ರಿಪೋರ್ಟ್ ಹೋದ ನಂತರದಲ್ಲಾದ್ರೂ ಹೈಕಮಾಂಡ್ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನೋದು ಪ್ರಶ್ನೆ. ಎಕ್ಸಾಕ್ಟ್ಲಿ ಸ್ಮಿತಾ, ಏನು ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿದೆ. ಆದ್ರೆ KPCC ಯಿಂದ ಅಧಿಕೃತವಾಗಿ ಈ ರೀತಿ ವರದಿ ಹೋಗ್ತಾ ಇರುವಂತದ್ದು. ವರದಿ ಹೋದ ನಂತರ ಅದು ಸಚಿವರು ರಾಜಣ್ಣ ಮತ್ತು ಇವತ್ತು ಈಗ ತಾನೇ ಕೊಟ್ಟಂತ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆಗಳನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಈಗ KPCC ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಈಗ ವರದಿಯನ್ನು ಕೊಡ್ತಾ ಇರುವಂತದ್ದು. ಸ್ವಲ್ಪ ಹೊತ್ತಿನಲ್ಲಿ ಸುರ್ಜೇವಾಲಾ ಭೇಟಿ ಆಗ್ತಾರೆ, ಅದಾದ ನಂತರ ವೇಣುಗೋಪಾಲ್ ಕೂಡ ಭೇಟಿ ಆಗ್ತಾರೆ. ಭೇಟಿಯಾದ ಬಳಿಕ ಸಂಪೂರ್ಣ ಮನವಿಯನ್ನು ಕೊಡ್ತಾರೆ. ಅವರು ಹೇಳಿರುವಂತದ್ದು ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಬೇಕು ಈ ಸಂಬಂಧಪಟ್ಟಂತೆ, ಯಾಕಂದ್ರೆ ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಮಂಜುನಾಥ್ ಭಂಡಾರಿ KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಅದು KPCC ವರದಿ ಅಂತಾನೆ ಕೂಡ ಪರಿಗಣಿಸುತ್ತಾರೆ ಹೈಕಮಾಂಡ್. ಈಗ ವರದಿ ಕೊಟ್ಟ ಬಳಿಕ ಹೈಕಮಾಂಡ್ ಯಾವ ರೀತಿ ಎಂಟ್ರಿ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇಲ್ಲಿ ಒಂದು ಸೂಕ್ಷ್ಮ ಸ್ಮಿತಾ, CRP ಸಭೆಯಲ್ಲಿ ಜಯರಾಮ್ ರಮೇಶ್ ಕೂಡ ಭಾಗಿಯಾಗಿದ್ರು. ಅಂದ್ರೆ CRP ಸಭೆಯಲ್ಲಿ ನಡೆದಂತ ಸಂಪೂರ್ಣ ವರದಿ ಮಾಹಿತಿಯನ್ನು ಕೂಡ ಹೈಕಮಾಂಡ್ಗೆ ಹೋಗಿರುವಂತದ್ದು. ಈಗ ಅದಾದ ಬಳಿಕ ಹೇಳಿಕೆ ಕೊಡ್ತಾ ಇರುವಂತದನ್ನು ಕೂಡ ಈಗ ಹೈಕಮಾಂಡ್ಗೆ ವರದಿ ಕೊಟ್ಟ ನಂತರ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ. ಕಾಂಗ್ರೆಸ್ನಲ್ಲಿ ಬಣ ಬಡಿತಾಟ ಜೋರಾಗಿದ್ದು ದೆಹಲಿಯಲ್ಲಿ ಬಿಗ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಸಚಿವರ ಹೇಳಿಕೆಗಳ ವರದಿ. ಬಹಿರಂಗ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸಚಿವರು. ಇಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ ಮಂಜುನಾಥ್ ಭಂಡಾರಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡುವವರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಮಂಜುನಾಥ್ ಭಂಡಾರಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಣ್ಣ ಮಾತನಾಡಿರುವ ಹೇಳಿಕೆಗಳು, ಇದರ ವರದಿಯನ್ನ ನೀಡ್ತೇನೆ, ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ವರದಿಯನ್ನ ನೀಡುವವನಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ.
ಸರ್ ಇವತ್ತು ಸುರ್ಜೇವಾಲಾ ಅವರು ಬಂದು ಎಲ್ಲ CRP ಮೀಟಿಂಗ್ ಮಾಡಿದ ನಂತರ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಇವತ್ತು ರಾಜಣ್ಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, ಹೌದು ಸತೀಶ್ ಜಾರಕಿಹೊಳಿ ಸರಿ ಇದೆ, ಅಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ದಾರೆ. ಸೊ ಈ ಹಿನ್ನೆಲೆ ನನ್ನ ಪ್ರಶ್ನೆ, ಈಗೆಲ್ಲ ಬಹಿರಂಗ ಸಚಿವರು ಹೇಳಿಕೆ ಕೊಡ್ತಾರಂತ ಹಿನ್ನೆಲೆಯಲ್ಲಿ AICC ಏನಾದ್ರು ಕೂಡ ಎಂಟ್ರಿ ಆಗುತ್ತಾ ಅಥವಾ AICC ಏನಾದ್ರು ವರದಿ ಕೇಳಿದೆ ತಮಗೆ KPCC ಕಾರ್ಯಾಧ್ಯಕ್ಷರಿಗೆ ಅಂತ? ಈಗ ಕಾರ್ಯಾಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ ಇಂಥ ಹೇಳಿಕೆಗಳನ್ನು ಬಂದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಏನೆಲ್ಲ ಇವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮ ನಾಯಕರುಗಳು, ಯಾಕೆಂದ್ರೆ ನಮ್ಮದೇ ಆದಂತ ನಮ್ಗೆ ನಮ್ಮ ಕಾರ್ಯದರ್ಶಿಗಳು ಇರ್ತಾರೆ, ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಈ ವರದಿಗಳನ್ನ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನ ಕೊಡ್ತಾ ಇದ್ದೀನಿ. ಅದಲ್ದೇನೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಮ್ಮೆ ಈ ರೀತಿ ಇವ್ರು ಯಾರೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅಂದ್ರೆ ಸಚಿವರು ಸೇರಿದಂತೆ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಬೇಕಾದ್ರೆ ಆಗಿರ್ಲಿ ಸರ್, ಸಚಿವರು ಪಕ್ಷ ಅಂದ ಮೇಲೆ ಪಕ್ಷದ ಮುಂದೆ ಎಲ್ಲರೂ ಒಂದೇ. ಪಕ್ಷದ ಶಿಸ್ತು ಅಂತ ಹೇಳಿದಾಗ ಅದರಲ್ಲಿ ಸಚಿವರಾಗ್ಲಿ, ಕಾರ್ಯದರ್ಶಿ ಆಗ್ಲಿ, ಇನ್ನೊಬ್ಬ ಆಗ್ಲಿ, ಶಾಸಕ ಆಗ್ಲಿ ಅಂತ ಬರೋದಿಲ್ಲ. ಪಕ್ಷ ಅಂತ ಹೇಳಿದಾಗ ಎಲ್ಲರೂ ಒಂದೇ. ಈಗ ಸುಮಾರು 140 ವರ್ಷಗಳಿಂದ ಈ ಪಕ್ಷ ಇದೆ ಅನ್ಬೇಕಾದ್ರ ಆ ಶಿಸ್ತಿನಿಂದ ಪಕ್ಷ ಇರೋದಲ್ವಾ ಸರ್? ನೀವೆಲ್ಲ ಸಚಿವರು ಯಾರ್ಯಾರು ಮಾತಾಡಿದ್ರೆ ಎಲ್ಲವನ್ನು ಕೂಡ ನೀವು ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಮ್ಮ ನಾಯಕರುಗಳಿಗೆ, ನಮ್ಮ ಯಾರೆಲ್ಲ ನಮ್ಮ ಉಸ್ತುವಾರಿ ಇದ್ದಾರೆ ಅವರಿಗೆ ಮುಟ್ಟಿಸುವಂತ ಜವಾಬ್ದಾರಿ ನಮ್ದಿರುತ್ತೆ. ಅಂದ್ರೆ ಸುರ್ಜೇವಾಲಾ ಅವರಿಗೆ ಕೊಡ್ತಾ ಇದ್ದೀರಾ? ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅಂದ್ರೆ ನಮಗೆ ನಮ್ಮದೇ ಆದಂತ ಒಂದು ಸ್ಟ್ರಕ್ಚರ್ ಇದೆ ಸರ್. ನಮ್ಗೆ ಕಾರ್ಯದರ್ಶಿ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಆಡಳಿತ ಪ್ರಧಾನ ಕಾರ್ಯದರ್ಶಿಗಳಿದೆ, ಅವ್ರ ಮುಖಾಂತರ ತಲುಪಿಸ್ತಾ ಇದೀವಿ. ಪ್ರೋಟೋಕಾಲ್ ನ ಮೇಂಟೈನ್ ಮಾಡಿ. ಇವಾಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಖುದ್ದು ತಮ್ಮ ಬಳಿಯಲ್ಲೇ ಮಾತನಾಡಿದ್ದಾರೆ ಮಂಜುನಾಥ್ ಭಂಡಾರಿ ಅವರು. ಹೇಳಿಕೆಗಳ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸ್ತೇನೆ ಅಂತ ಹೇಳಿ, ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಇದೀಗ ಅಧಿಕೃತವಾಗಿ ಒಫಿಷಿಯಲಿ ರಿಪೋರ್ಟ್ ಹೋದ ನಂತರದಲ್ಲಾದ್ರೂ ಹೈಕಮಾಂಡ್ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನೋದು ಪ್ರಶ್ನೆ. ಎಕ್ಸಾಕ್ಟ್ಲಿ ಸ್ಮಿತಾ, ಏನು ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿದೆ. ಆದ್ರೆ KPCC ಇಂದ ಅಧಿಕೃತವಾಗಿ ಈ ರೀತಿ ವರದಿ ಹೋಗ್ತಾ ಇರುವಂತದ್ದು. ವರದಿ ಹೋದ ನಂತರ ಅದು ಸಚಿವರು ರಾಜಣ್ಣ ಮತ್ತು ಇವತ್ತು ಈಗ ತಾನೇ ಕೊಟ್ಟಂತ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆಗಳನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಈಗ KPCC ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಈಗ ವರದಿಯನ್ನು ಕೊಡ್ತಾ ಇರುವಂತದ್ದು. ಸ್ವಲ್ಪ ಹೊತ್ತಿನಲ್ಲಿ ಸುರ್ಜೇವಾಲಾ ಭೇಟಿ ಆಗ್ತಾರೆ, ಅದಾದ ನಂತರ ವೇಣುಗೋಪಾಲ್ ಕೂಡ ಭೇಟಿ ಆಗ್ತಾರೆ. ಭೇಟಿಯಾದ ಬಳಿಕ ಸಂಪೂರ್ಣ ಮನವಿಯನ್ನು ಕೊಡ್ತಾರೆ. ಅವರು ಹೇಳಿರುವಂತದ್ದು ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಬೇಕು ಈ ಸಂಬಂಧಪಟ್ಟಂತೆ, ಯಾಕಂದ್ರೆ ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಮಂಜುನಾಥ್ ಭಂಡಾರಿ KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಅದು KPCC ವರದಿ ಅಂತಾನೆ ಕೂಡ ಪರಿಗಣಿಸುತ್ತಾರೆ ಹೈಕಮಾಂಡ್. ಈಗ ವರದಿ ಕೊಟ್ಟ ಬಳಿಕ ಹೈಕಮಾಂಡ್ ಯಾವ ರೀತಿ ಎಂಟ್ರಿ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇಲ್ಲಿ ಒಂದು ಸೂಕ್ಷ್ಮ ಸ್ಮಿತಾ, CRP ಸಭೆಯಲ್ಲಿ ಜಯರಾಮ್ ರಮೇಶ್ ಕೂಡ ಭಾಗಿಯಾಗಿದ್ರು. ಅಂದ್ರೆ CRP ಸಭೆಯಲ್ಲಿ ನಡೆದಂತ ಸಂಪೂರ್ಣ ವರದಿ ಮಾಹಿತಿಯನ್ನು ಕೂಡ ಹೈಕಮಾಂಡ್ಗೆ ಹೋಗಿರುವಂತದ್ದು. ಈಗ ಅದಾದ ಬಳಿಕ ಹೇಳಿಕೆ ಕೊಡ್ತಾ ಇರುವಂತದನ್ನು ಕೂಡ ಈಗ ಹೈಕಮಾಂಡ್ಗೆ ವರದಿ ಕೊಟ್ಟ ನಂತರ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ.